ಓಂ ಶ್ರೀ ಗಣೇಶಾಯ ನಮಃ. ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 16. ಎಷ್ಟು ಭಕ್ತರೋ ಅಷ್ಟು ರೂಪಗಳು. ಎಲ್ಲೆಲ್ಲಿ ಎಷ್ಟು ಜನ ಭಕ್ತರಿದ್ದರೂ ಅವರವರಿಗೆ ಸೂಕ್ತವಾದ ರೂಪಗಳಲ್ಲಿ ಅವಶ್ಯಕತೆ ಬಿದ್ದಾಗ ದರ್ಶನವನ್ನು ಕೊಟ್ಟು ಅನುಗ್ರಹಿಸುತ್ತಿದ್ದರು ಬಾಬಾ. ವಿಶ್ವವೆಲ್ಲವನ್ನು ತನ್ನ ಮನೋರೂಪವಾಗಿ ಇಟ್ಟುಕೊಳ್ಳಬಲ್ಲ ಆ ಸದ್ಗುರಿಗೆ ಇದೇನೂ ಲೆಕ್ಕವಿಲ್ಲ. ಒಂದು ದಿನ ಬಾಂದ್ರಾದಲ್ಲಿ ಶ್ರೀಮತಿ ಪುರಂದರಿಗೆ ಕಾಲರ ಬಂದಿತು. ವೈದ್ಯರೆಲ್ಲರೂ ಕೈಬಿಟ್ಟರು. ಆಗ ಅವರ ಮನೆಯ ಎದುರಿಗಿರುವ ದತ್ತ ಮಂದಿರದ ಪಕ್ಕಕ್ಕೆ ನಿಂತುಕೊಂಡು ಸಾಯಿ ದರ್ಶನವನ್ನಿತ್ತರು. ಪುರಂದರಿಗೆ ಊದಿಯನ್ನು ಕೊಟ್ಟು ತೀರ್ಥದಲ್ಲಿ ಅದನ್ನು ಬೆರೆಸಿ ಆಕೆಗೆ ಕೊಡು ಎಂದರು. ಆಕೆ ಹಾಗೆ ಮಾಡಿದ ತಕ್ಷಣ ಆಕೆ ಬಹುಬೇಗ ಚೇತರಿಸಿಕೊಂಡಳು. ಒಂದು ದಿನ ಮಹಿಲ್ಸಾಪತಿ ಪಲ್ಲಕ್ಕಿಯಲ್ಲಿ ಖಂಡೋಬಾ ವಿಗ್ರಹನ್ನಿಟ್ಟುಕೊಂಡು ಆ ದೇವರಿಗೆ ಮುಖ್ಯ ಸ್ಥಾನವಾದ ಜಬೂರಿಯಲ್ಲಿ ಜರುಗುವ ಉತ್ಸವಕ್ಕೆ ಹೋಗುತ್ತಿದ್ದನು. ಆ ಸಮಯದಲ್ಲಿ ಅಲ್ಲಿ ಕಾಲರ ಹರಡಿದೆ ಎಂದು ತಿಳಿದು ಆತ ದಿಗಿಲಿನಿಂದ ಪಲ್ಲಕ್ಕಿಗೆಯನ್ನೊಳಗಿಕೊಂಡು ನಿಂತಿದ್ದಾಗ ತನ್ನ ಹಿಂದೆ ಯಾರೋ ಇದ್ದಂತೆ ತೋರಿತು. ತಿರುಗಿ ನೋಡಿದರೆ ಅಲ್ಲಿ ಸಾಯಿ ಸ್ಪಷ್ಟವಾಗಿ ದರ್ಶನ ಕೊಟ್ಟು ಅದೃಶ್ಯವಾದರು. ತನ್ನ ಹತ್ತಿರ ಅವರಿರೋರೆಂದು ತಿಳಿದ ಮಹಿಲ್ಸಾಪತಿ ಜೊತೆಯವರಿಗೆಲ್ಲ ಧೈರ್ಯ ಹೇಳಿ ಮುಂದಕ್ಕೆ ಹೊರಟು 4 ದಿನಗಳ ಉತ್ಸವದಲ್ಲೂ ಪಾಲ್ಗೊಂಡನು. ತರುವಾಯ ಅವರೆಲ್ಲ ಶಿರಡಿಗೆ ವಾಪಸ್ ಬಂದಾಗ ಸಾಯಿ ಯಾತ್ರೆ ಚೆನ್ನಾಗಿತ್ತಲ್ಲವೇ? ನೀನು ಪಲ್ಲಕ್ಕಿಯನ್ನೊರಗಿಕೊಂಡು ನಿಂತಿದ್ದಾಗ ನಾನು ಅಲ್ಲಿಗೆ ಬಂದಿದ್ದೇನೆ ಎಂದರು. ಶ್ರೀಮತಿ ಚಂದ್ರಾಬಾಯಿ ಬೋರ್ಕರ್ 1908ರಲ್ಲಿ ಚಾತುರ್ಮಾಸಕ್ಕೆ ಕೋಪರ್ಗಾಂವ್ನಲ್ಲಿದ್ದಳು. ಒಂದಿನ ಆಕೆ ಬಳಿಗೆ ಫಕೀರನೊಬ್ಬ ಬಂದು ರೊಟ್ಟಿ, ಈರುಳ್ಳಿ, ಚಟ್ನಿ ಬೇಕೆಂದು ಕೇಳಿದನು. ಚಾತುರ್ಮಾಸದಲ್ಲಿ ತಾನು ಈರುಳ್ಳಿ ತಿನ್ನುವುದಿಲ್ಲವೆಂದು ಆಕೆ ಹೇಳಿದ ಕೂಡಲೇ ಆ ಫಕೀರ ಹೊರಟು ಹೋದನು. ಆಮೇಲೆ ಬಾಬಾ ಈರುಳ್ಳಿಯನ್ನು ತಿನ್ನುತ್ತಾರಾದ್ದರಿಂದ ಆ ಫಕೀರ ಸಾಯಿಯೇ ಆಗಿರಬೇಕೆಂದು ಆಕೆಗೆ ಸ್ಫುರಿಸಿತು. ಸ್ವಲ್ಪ ದಿನಗಳಾದ ನಂತರ ಆಕೆ ಶಿರಡಿಗೆ ಹೋದಾಗ ನನಗೆ ರೊಟ್ಟಿ, ಈರುಳ್ಳಿ, ಚಟ್ನಿಯನ್ನು ನೀನು ಕೊಡಲಿಲ್ಲ, ಹಾಗಾದರೆ ಇಲ್ಲಿಗೆ ಏತಕ್ಕೆ ಬಂದೆ ಎಂದರು ಬಾಬಾ. ಆಕೆ ಅದನ್ನೇ ನಿಮಗೆ ಸಮರ್ಪಿಸುವುದಕ್ಕೆ ಬಂದೆ ಎಂದು ಉತ್ತರವಿತ್ತಳು. ಬಲವಂತ್ ಖೋಜೇಕರ್ 1911ರಲ್ಲಿ ಒಂದು ದಿನ ಮಸೀದಿಯಲ್ಲಿ ಬಾಬಾ ಹತ್ತಿರ ಅಪ್ಪಣೆ ಪಡೆದು ವಾಪಸ್ಸು ಪ್ರಯಾಣ ಮಾಡಲು ಸ್ವಲ್ಪ ದೂರ ಹೋದಾಗ ಅದೇ ತನಗೆ ಕೊನೆಯ ದರ್ಶನವೆಂದುಕೊಂಡು ಅವರನ್ನು ಅಂದರೆ ಬಾಬಾನನ್ನು ಇನ್ನೊಂದು ಸಾರಿ ನೋಡಬೇಕೆಂದು ಕೊಂಡನು. ಆದರೆ ಹೊರಟವರು ಪುನಃ ಆಗಲೇ ವಾಪಸ್ಸಾಗುವುದು ಶಿರಡಿಯ ಸಂಪ್ರದಾಯಕ್ಕೆ ವಿರುದ್ಧವೆಂದುಕೊಳ್ಳುತ್ತಾ ಇರುವಾಗ ಅಲ್ಲಿಯ ಲೆಂಡಿಯ ತೋಟದ ಬೇಲಿಯಿಂದ ಬಾಬಾ ಇಣುಕು ನೋಡಿ, ಹೋಗಿ ಬರುತ್ತೀಯಾ? ಒಳ್ಳೆಯದು, ಹೋಗಿ ಬಾ ಎಂದರು. ಮಸೀದಿಯಲ್ಲಿದ್ದ ಬಾಬಾ ಲೆಂಡಿ ಹತ್ತಿರವೇ ಆತನಿಗೆ ದರ್ಶನ ಕೊಟ್ಟದ್ದು ಆಶ್ಚರ್ಯ. 1914ರಲ್ಲಿ ರೇಗಿ ತನ್ನ ಮಗಳ ವಿವಾಹಕ್ಕೆ ಆಗಮಿಸಬೇಕೆಂದು ಬಾಬಾಗೆ ಆಹ್ವಾನವನ್ನಿತ್ತನು. ತಾವೇ ಸ್ವತಃ ವಿವಾಹಕ್ಕೆ ಬರಬರಲೆಂದು ಕಾಗದ ಬರೆಸಿದರು ಬಾಬಾ. ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಪೋಸ್ಟಿನಲ್ಲಿ ಸಾಯಿಯಿಂದ ವಿಭೂತಿ ಬಂದಿತ್ತು. ಅದನ್ನು ವಧುವರರಿಗೆ ಕೊಡಬೇಕೆಂದು ಆದೇಶವಿತ್ತಿದ್ದರು. ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ಫಕೀರ ಬಂದು ರೇಗೆ ಮಾವನವರನ್ನು 1 ಪೈಸೆ ದಕ್ಷಿಣೆ ಕೇಳಿದನು. ಕೆಲಸದ ಆತುರದಲ್ಲಿ ಅವರ ಮಾವ ಅದನ್ನು ಮನಸ್ಸಿಗೆ ಹಾಕಿಕೊಳ್ಳಲಿಲ್ಲ. ಆದರೆ ಅದು ಸಾಯಿ ಎಂದು ತರುವಾಗೆ ಹೊಳೆದು ಬಹು ದುಃಖಪಟ್ಟನು. ಆಗ ಬಂದವರು ಸಾಯಿಯೇ ಆದ ಪಕ್ಷದಲ್ಲಿ ಇನ್ನೊಂದು ಸಾರಿ ಅವರು ಬರಬೇಕೆಂದು ರೇಗೆ ಅಂದುಕೊಂಡನು. ಮಾರನೇ ದಿನವೇ ಆ ಫಕೀರನೇ ಬಂದು 1 ಪೈಸಾ ದಕ್ಷಿಣೆಯನ್ನು ಕೇಳಿ ತೆಗೆದುಕೊಂಡು ಹೊರಟು ಬಿಟ್ಟನೇ ಹೊರತು ಔತಣಕ್ಕಿರಲಿಲ್ಲ. ದಹಾನುವಿನಲ್ಲಿ ಒಬ್ಬ ಭಕ್ತೆ 30 ವ್ರತಗಳನ್ನು ಆಚರಿಸಿ 200 ಜನ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಬೇಕೆಂದು ಕೊಂಡಳು. ಅದಕ್ಕೆ ಬಾಬಾನನ್ನು ಆಹ್ವಾನಿಸುತ್ತಾ ಆಕೆಯ ಮಗ ದೇವ ಪತ್ರ ಬರೆದನು. ಅದಕ್ಕೆ ಬಾಬಾ, ನನ್ನ ಭಕ್ತರ ಸಂಕಲ್ಪಗಳನ್ನು ನೆರವೇರಿಸುತ್ತೇನೆ. ಸಂತರ್ಪಣೆಗೆ ನಾನು, ಜೋಗ, ಜೊತೆಗಿನ್ನೊಬ್ಬ ಸೇರಿ 3 ಬರುತ್ತೇವೆ. ನನಗೆ ಯಾವ ವಾಹನದ ಅವಶ್ಯಕತೆಯೂ ಇಲ್ಲ ಎಂದು ಉತ್ತರ ಬರೆಸಿದರು. ಸರಿಯಾಗಿ ಸಂತರ್ಪಣೆಯ ಸಮಯಕ್ಕೆ ಒಬ್ಬ ಸನ್ಯಾಸಿ ಬಂದರು. 2 ತಿಂಗಳ ಮುಂಚೆ ಆತ ಗೋ ಸಂರಕ್ಷಣಾ ನಿಧಿಗೋಸ್ಕರ ಚಂದ ಎತ್ತಲು ಬಂದಾಗ ಆಮೇಲೆ ಬಾ ಎಂದು ಹೇಳಿದ್ದ ದೇವ್. ಆದರೆ ಈಗ ಅವನು ಅದಕ್ಕೋಸ್ಕರ ಬಂದಿಲ್ಲವೆಂದು, ಭಿಕ್ಷೆಗೋಸ್ಕರವೇ ಇನ್ನಿಬ್ಬರ ಜೊತೆ ಬಂದೆನೆಂದು, ಭೋಜನದ ಹೊತ್ತಿಗೆ ಬರುವೆವೆಂದು, ತನ್ನ ಗಾವ ವಾಹನವೂ ಬೇಕಿಲ್ಲವೆಂದು ಹೇಳಿ ಹೋದನು. ಹಾಗೆ ಆ 3 ಮಧ್ಯಾಹ್ನ ಬಂದು ಊಟ ಮಾಡಿದರು. ಆ ತರುವಾಯ ತಮ್ಮ ಮಾತಿನ ಮೇರೆಗೆ ಸಾಯಿ ಸಂತರ್ಪಣೆಗೆ ಬರಲಿಲ್ಲವೆಂದು ದೇವ ನಿಷ್ಠುರವಾಗಿ ಶಿರಡಿಗೆ ಕಾಗದ ಬರೆದನು. ಆ ಕಾಗದವನ್ನು ಒಡೆಯುವುದಕ್ಕೆ ಮುಂಚೆಯೇ ಬಾಬಾ ನಿಷ್ಠುರವಾಗಿ ಬರೆದಿರುವ ದೇವನ ಕಾಗದವೇ ಅದು. ನಾನು ಚಂದ ಎತ್ತುವುದಕ್ಕೆ ಬರಲಿಲ್ಲವೆಂದು, ಇನ್ನಿಬ್ಬರ ಜೊತೆ ಊಟಕ್ಕೆ ಬರುವೆನೆಂದು, ತಮಗೆ ಬಂಡಿ ಬೇಕಿಲ್ಲವೆಂದು ಹೇಳಿ ಅವನು ಗುರುತಿಸುವನೇ ಎಂದು ನೋಡಿದೆನು. ಅವನು ನಮ್ಮನ್ನು ಗುರುತಿಸಲಿಲ್ಲ ಎಂದು ಹೇಳಿ ಉತ್ತರ ಬರೆಸಿದರು ಬಾಬಾ. ದೇವ್ ಮತ್ತು ಅವನ ತಾಯಿಗೆ ವಿಷಯ ತಿಳಿದು ಬಹಳ ಸಂತೋಷವಾಯಿತು. ಬಲವಂತನಾಚನೆಯ ಅಣ್ಣನಿಗೆ ಪ್ರಮಾದಕರವಾದ ಶಸ್ತ್ರಚಿಕಿತ್ಸೆಗೆಂದು 1909ರಲ್ಲಿ ಬೊಂಬಾಯಿಯ ಬೇಜೇಕರ್ ಆಸ್ಪತ್ರೆಯಲ್ಲಿ ಸೇರಿಸಿದರು. ದಹಾನುವಿನಲ್ಲಿ ಕುಟುಂಬದವರೆಲ್ಲ ಚಿಂತಾಗ್ರಸ್ತರಾಗಿದ್ದರು. ಇಷ್ಟರಲ್ಲಿ ಒಬ್ಬ ಸಾಧು ಬಂದು ಭಿಕ್ಷೆ ಕೇಳಿದ. ನಾಚನೆಯತ್ತಿಗೆ ಆತನನ್ನು ತುಂಬ ಆದರಿಸಿ ಭಿಕ್ಷೆ ತಳೆ ಹೊರತು ಆತ ಕೇಳಿದ ಬೆಂಡೆಕಾಯಿ ಪಲ್ಯವನ್ನು ಬಡಿಸಲಿಲ್ಲ.
ಅದಕ್ಕೆ ಕಾರಣ ಉಳಿದವರು ತಿಂದು ಮಿಕ್ಕ ಬೆಂಡೆಕಾಯಿ ಪಲ್ಯವನ್ನು ಭಿಕ್ಷೆಗೆ ಬಡಿಸುವುದು ಅನುಚಿತವೆಂದು ಹಾಗೆ ಮಾಡಿದಳು. ಆ ಪಲ್ಯವೇ ಬೇಕೆಂದು ಕೇಳಿ ಬಡಿಸಿಕೊಂಡನು ಆ ಸಾಧು. ಭೋಜನವಾದ ಮೇಲೆ ಆತ ಎಲ್ಲರನ್ನೂ ಆಶೀರ್ವದಿಸಿ ಬೊಂಬಾಯಿಯಲ್ಲಿ ಶಸ್ತ್ರಚಿಕಿತ್ಸೆ ಕ್ಷೇಮಕರವಾಗಿ ಜರುಗಿತೆಂದು ಹೇಳಿ ಹೊರಟೋದನು. ಆ ಸಾಯಂಕಾಲವೇ ಆಸ್ಪತ್ರೆಯಿಂದ ಶಸ್ತ್ರಚಿಕಿತ್ಸೆ ಕ್ಷೇಮಕರವಾಗಿ ಆಯಿತೆಂದು ಒಬ್ಬ ಸಾಧು ಬಂದು ರೋಗಿಯನ್ನು ಆಶೀರ್ವದಿಸಿ ಹೋದನೆಂದು ಸಮಾಚಾರ ಬಂದಿತು. 4 ವರ್ಷಗಳ ನಂತರ ಮೊಟ್ಟ ಮೊದಲನೆಯ ಬಾರಿಗೆ ನಾಚನೆ ಶಿರಡಿಗೆ ಹೋದನು. ಸಾಯಿ ಅವನನ್ನು ನೋಡುತ್ತಲೇ, ನಾನೊಂದು ಸಾರಿ ಈತನ ಮನೆಗೆ ಊಟಕ್ಕೆ ಹೋಗಿದ್ದೇನು. ನಾನು ಕೇಳದ ಹೊರತು ಇವನ ಅತ್ತಿಗೆ ಬೆಂಡೆಕಾಯಿ ಪಲ್ಯ ಬಡಿಸಲಿಲ್ಲ ಎಂದರು. ಅಂದದ ಲಾಲಿ ತನ್ನ ಅನುಭವವನ್ನು ಹೀಗೆ ಹೇಳಿದ್ದಾನೆ. ಒಂದು ಸಾರಿ ಸಾಯಿ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಬಂದು ದಕ್ಷಿಣೆ ಕೇಳಿದಾಗ ನಾನು 2 ಆನೆ ಕೊಟ್ಟೆನು. ಇನ್ನೊಂದು ಸಾರಿ ಒಬ್ಬ ಮಾರವಾಡಿಯ ಹಾಗೆ ಬಂದು ತಮಗೆ ಹಸಿವಾಗಿದೆ ಎಂದರು. ಮಾರವಾಡಿಗೆ 4 ಆನೆಯನ್ನು ಕೊಟ್ಟು ಹೋಟೆಲ್ನಲ್ಲಿ ಊಟ ಮಾಡೆಂದೆನು. ತರುವಾಯ ನಾನು ಶಿರಡಿಗೆ ಹೋದಾಗ ಈ ವಿವರಗಳನ್ನೆಲ್ಲ ಹೇಳಿ, ಬಾಬಾ, ನಾನು ಈತನ ಹತ್ತಿರಕ್ಕೆ ಹೋದಾಗ ಮಾರವಾಡಿಯ ಹೋಟೆಲ್ಗೆ ಹೋಗಿ ಊಟ ಮಾಡೆಂದು ಹೇಳಿದನು ಎಂದರು. ಒಂದಿನ ಶಿರಡಿಯಲ್ಲಿ ಟೆಂಡೂಲ್ಕರ್ ಎನ್ನುವ ಭಕ್ತ ಪ್ರತಿದಿನವೂ ಸಾಯಿಯನ್ನು ಊಟಕ್ಕೆ ಕರೆದು ನಿತ್ಯವೂ ಪ್ರಾಯಶಃ ಹೋಟೆಲೊಂದರ ಮುಖಾಂತರ ಇಬ್ಬರಿಗೆ ಅಡಿಗೆಯನ್ನು ಸಿದ್ಧಪಡಿಸುತ್ತಿದ್ದನು. ಒಂದು ರಾತ್ರಿ 10 ಗಂಟೆಗೆ ಹೋಟೆಲ್ ಯಜಮಾನ ಪಾತ್ರೆಗಳನ್ನು ತೊಳೆದು ಸಜ್ಜುಗೊಳಿಸುತ್ತಿದ್ದಾಗ ಒಬ್ಬ ಸಾಧು ಬಂದು ನನ್ನ ಅನ್ನವನ್ನು ನನಗೆ ಕೊಡು ಎಂದರು. ಆ ಸಾಧುವಿಗೆ ಊಟ ಹಾಕಿದ ಕೂಡಲೇ ಇದನ್ನು ಸಿದ್ಧಪಡಿಸಿದ ವ್ಯಕ್ತಿಯನ್ನು ಕರಿ ಎಂದ ಆ ಸಾಧು. ಟೆಂಡೂಲ್ಕರ್ ಗಾಢ ನಿದ್ದೆಯಲ್ಲಿದ್ದು ಕರೆದರೂ ಬರಲಿಲ್ಲ. ನಮ್ಮದು ನಾಥ ಸಂಪ್ರದಾಯ, ನೀನೆಂದಿಗೂ ಹಸಿವಾದವರಿಗೆ ಅನ್ನವನ್ನು ಹಾಕುತ್ತಿರು ಎಂದ ಆ ಸಾಧು. ಮಾರನೇ ದಿನ ಆ ಸಾಧು ತಾನೇ ಎಂದು ಬಾಬಾ ಎಂದು ಟೆಂಡೂಲ್ಕರ್ಗಳಿಗೆ ಹೇಳಿ, ಯಾರಾದರೂ ಅನ್ನವನ್ನು ಕೇಳಿದರೆ ವ್ಯರ್ಥವಾಗಿ ಅವರನ್ನು ಕಳಿಸಬೇಡ, ಏನೂ ಇಲ್ಲದಿದ್ದರೆ ಒಂದು ಬೆಲ್ಲದ ಚೂರನ್ನಾದರೂ ಕೊಡು ಎಂದರು. ಭಕ್ತರಿಗೆ ಸಾಯಿ ಬಾಹ್ಯ ರೂಪಗಳೊಂದೇ ಅಲ್ಲದೆ ಸ್ವಪ್ನದಲ್ಲಿಯೂ ಕೂಡ ದರ್ಶನ ಮತ್ತು ಸಂದೇಶವನ್ನು ಕೊಡುತ್ತಿದ್ದರು. ಎಲ್ಲ ಜೀವಗಳ ಒಳಗೂ ಹೊರಗೂ ಅವರೇ ಇದ್ದಾರಲ್ಲವೇ. ಒಂದಿನ ರಟಾದಿಂದ ಕುಶಾಲ್ ಚಂದನನ್ನು ಕರೆದುಕೊಂಡು ಬಾರೆಂದು ಕಾಕಾನನ್ನು ಟಾಂಗಾ ಜೊತೆ ಕಳುಹಿಸಿದರು ಬಾಬಾ. ಕಾಕಾನನ್ನು ನೋಡುತ್ತಲೇ ಕುಶಾಲ್ ಚಂದ ಆಶ್ಚರ್ಯಪಟ್ಟನು. ಕಾರಣವೇನೆಂದರೆ ಅದೇ ಮಧ್ಯಾಹ್ನ ಸ್ವಪ್ನದಲ್ಲಿ ಆತನಿಗೆ ಬಾಬಾ ಕಂಡು ತಕ್ಷಣವೇ ಶಿರಡಿಗೆ ಬರಬೇಕೆಂದು ಹೇಳಿದ್ದರು. ಆದರೆ ಕುದುರೆ ಬಂಡಿ ಹತ್ತಿರವಿಲ್ಲವಾದ್ದರಿಂದ ತಕ್ಷಣವೇ ಬರಲಾರನೆಂದು ಬಾಬಾಗೆ ಸಮಾಚಾರ ಮುಟ್ಟಿಸಿದ್ದನು. ಇಷ್ಟರಲ್ಲಿಯೇ ಟಾಂಗಾ ತೆಗೆದುಕೊಂಡು ಕಾಕಾ ಅಲ್ಲಿಗೆ ಬಂದನು. ಇಬ್ಬರು ತಕ್ಷಣವೇ ಶಿರಡಿಗೆ ಬಂದು ಸೇರಿದರು. ಒಂದು ಶಿವರಾತ್ರಿಯ ದಿವಸ ಸಾಯಿ ಅಪ್ಪಣೆ ಪಡೆದು ದಾಸಗನು ಗೋದಾವರಿ ಸ್ನಾನ ಮಾಡಲು ಕೋಪರ್ಗಾಂವ್ಗೆ ಹೋದನು. ಅಲ್ಲಿ ಸ್ನಾನವಾದ ಮೇಲೆ ಒಬ್ಬ ಸಾಧುವಿಗೆ ಪಾವಲಿ ಅಂದರೆ 4 ಆನೆ ಕೊಟ್ಟನು. ಆತ ಶಿರಡಿಗೆ ಹಿಂದಿರುಗಿ ಬಂದಾಗ ಬಾಬಾ ನಗುತ್ತಾ, ಗೋದಾವರಿಯಲ್ಲಿ ನೀನು ಕೊಟ್ಟ ದಕ್ಷಿಣೆ ಸೇರಿತು ಎಂದು ಹೇಳಿ ತಮ್ಮ ಕೈ ತೋರಿಸಿದರು. ಅಲ್ಲಿ ದಾಸಗನು ಸಾಧುವಿಗೆ ಕೊಟ್ಟ ಪಾವಲಿಯೇ ಅವರ ಕೈಯಲ್ಲಿದೆ. ಸದ್ಗುರುವಿನ ಆಶೀರ್ವಾದದಿಂದ ಯಾತ್ರೆ ಮಾಡಿದರೆ ಉತ್ತಮ ಫಲ ಉಂಟಾಗುವುದು ಎಂದವರ ಭಾವ. ಒಂದು ದಿನ ಪಾಟೀಲ್ ಭಾಯಿಯ ಹತ್ತಿರ ಸಾಯಿ ನಗುತ್ತಾ, ನೀನು ಧನವಂತನಾಗಿ ಬೊಂಬಾಯಿಯಲ್ಲಿ ದೊಡ್ಡ ಭವನವನ್ನು ಕಟ್ಟಿಸುತ್ತೀಯ, ಆಗ ನನ್ನ ಕರೆಯಬೇಕೆಂದು ಗೊತ್ತು ತಾನೇ ಎಂದರು. ಬಾಬಾ, ನನ್ನನ್ನೇಕೆ ಗೇಲಿ ಎಬ್ಬಿಸುತ್ತೀರಾ? ಹಾಗಾಗುವುದು ನನ್ನ ಕನಸಿನಲ್ಲವೇ ಎಂದನು. ಆಗ ಭಕ್ತರೆಲ್ಲರೂ ನಗುತ್ತಾ, ಗೃಹ ಪ್ರವೇಶಕ್ಕೆ ಬಾಬಾನ ಜೊತೆಗೆ ನಮ್ಮನ್ನು ಕೂಡ ಕರೆಯಬೇಕು ಎಂದರು. ಬಾಬಾ ತಮಾಷೆ ಮಾಡಿದರೆಂದು ಅವರು ಭಾವಿಸಿದ್ದರು. ಆದರೆ ಕೆಲವೇ ದಿನಗಳಲ್ಲಿ ಪಾಟೀಲ್ ಭಾಯಿ ನಿಜವಾಗಿಯೂ ಒಬ್ಬ ದೊಡ್ಡ ಧನಿಕನಾಗಿ ಅಂತಹ ಭವನವನ್ನೇ ಕಟ್ಟಿಸಿದನು. ಗೃಹ ಪ್ರವೇಶಕ್ಕೆ ಬೇರೆ ಎಲ್ಲರನ್ನು ಕರೆದರೂ ಬಾಬಾನನ್ನು ಕರೆಯುವುದನ್ನೇ ಮರೆತುಬಿಟ್ಟನು. ಅವನ ಮನೆಗೆ ಬಂದು ಮಧ್ಯಾಹ್ನ ಭಿಕ್ಷುಕನೊಬ್ಬ ಬಂದು ಭಿಕ್ಷೆ ಹಾಕಿ ಹೋಗಿ ಎಂದು ಕೇಳಿದನು. ಆದರೆ ಮನೆಯವರು ಅತಿಥಿಗಳ ಊಟವಾದ ಮೇಲೆ ಹಾಕುತ್ತೇವೆಂದು ಹೇಳಿದಾಗ ಆ ಭಿಕ್ಷುಕ ಒಪ್ಪಲಿಲ್ಲ. ಇಷ್ಟರಲ್ಲಿ ಮನೆಯ ಯಜಮಾನಿಗೆ ತನ್ನ ಗಂಡನಿಗೆ ಹಿಂದೆ ಬಾಬಾ ಹೇಳಿದ ಮಾತು ಜ್ಞಾಪಕಕ್ಕೆ ಬಂದು ಆ ಭಿಕ್ಷುಕನಿಗೆ ನಮಸ್ಕರಿಸಿ ಭೋಜನವನ್ನಿತ್ತಳು. ಆಮೇಲೆ ಆತ ದಕ್ಷಿಣೆಯನ್ನು ಕೇಳಿ ಪಡೆದನು. ಆ ತರುವಾಯ ಪಾಟೀಲ್ ಭಾಯಿ ಶಿರಡಿಗೆ ಬಂದಾಗ ಸಾಯಿ ಆ ವಿವರಗಳನ್ನೆಲ್ಲ ಹೇಳಿ, ನೀನು ಕರೆಯದಿದ್ದರೂ ಭಿಕ್ಷೆ ಮತ್ತು ದಕ್ಷಿಣೆ ನನಗೆ ತಲುಪಿತು ಎಂದರು. ದೀಕ್ಷಿತ್ ತನ್ನ ಡೈರಿಯಲ್ಲಿ ಹೀಗೆ ಬರೆದುಕೊಂಡಿದ್ದಾನೆ. ಒಂದು ದಿನ ಸಾಯಂಕಾಲ ನಾನು ಆಫೀಸ್ನಿಂದ ಬರುತ್ತಿದ್ದಾಗ ಒಬ್ಬ ಭಿಕ್ಷೆ ಬೇಡುವವ ನನ್ನ ಬಳಿಗೆ ಬಂದು ಸ್ವಲ್ಪ ಚಿಲ್ಲರೆ ಇದ್ದರೆ ಕೊಡುತ್ತೀರಾ ಎಂದು ಕೇಳಿದನು. ಏಕೋ ಏನೋ ಅವನ ವಿಷಯದಲ್ಲೇ ಪವಿತ್ರ ಭಾವನೆ ಉಂಟಾಗಿ ಸ್ವಲ್ಪ ಚಿಲ್ಲರೆಯನ್ನು ಕೊಟ್ಟೆನು. ಆತ ಇನ್ನಾರನ್ನು ಏನೂ ಕೇಳದೆ ವೇಗವಾಗಿ ಹೊರಟು ಹೋದನು. ಅದೇ ಸಾಯಂಕಾಲ ನಾನು ಶಿರಡಿಗೆ ಹೋದಾಗ ಸಾಯಿ ನಗುತ್ತಾ, ಇನ್ನಿತ್ತ ಚಿಲ್ಲರೆ ಹಣ ನನಗೆ ಸೇರಿದೆ ಎಂದರು. ಜಯ ಜಯ ಸಾಯಿನಾಥಾಯ ನಮಃ.